ಈ ಹಿಂದೆನೆ ನಾನು ನಿಮ್ಗೆ ಹೇಳಿದ್ದೆ, ರಾಷ್ಟ್ರೀಯ ಹೈವೇ ಹೆದ್ದಾರಿಗಳನ್ನ ಅತಿಕ್ರಮಣ ಮಾಡಿಕೊಂಡು ಏನು ಅಕ್ರಮ ನಿರ್ಮಾಣಗಳನ್ನ ಮಾಡಿರ್ತಾರೆ, ಅದರ ವಿರುದ್ಧ ಸುಪ್ರೀಂ ಕೋರ್ಟ್ ಬುಲ್ಡೋಜರ್ ಹಚ್ಚೋದಕ್ಕೆ ಆದೇಶ ಕೊಟ್ಟಿದೆ ಅಂತ. ಅದು ಮಸೀದಿ ಆಗಿರ್ಬೋದು, ಮಜಾರ ಆಗಿರ್ಬೋದು. ಜಸ್ಟಿಸ್ ಅಭಯ್ ಓಕಾರ ಕಡೆಯ ದಿನ ಆಗಿತ್ತು ಮೊನ್ನೆ. 11 ಪಾಯಿಂಟ್ಗಳ ಜಡ್ಜ್ಮೆಂಟ್ ಗಳಲ್ಲಿ ಇದು ಸಹ ಒಂದು. ನ್ಯಾಷನಲ್ ಹೈವೇ ಕಂಟ್ರೋಲ್ ಆಫ್ ಲ್ಯಾಂಡ್ ಅಂಡ್ ಟ್ರಾಫಿಕ್ 2002 ಈ ಆಕ್ಟ್ ಅಲ್ಲೇ ಇದೆ, ಅತಿಕ್ರಮಣ ತೆರವುಗೊಳಿಸಬೇಕು, ರೆಗ್ಯುಲರ್ ಆಗಿ ಪೆಟ್ರೋಲಿಂಗ್ ಮಾಡಬೇಕು ಅಂತ. ಅತಿಕ್ರಮಣಗಳನ್ನ ತೆರವುಗೊಳಿಸೋದಕ್ಕೆ ಇದರಲ್ಲಿ ಪ್ರಾವಿಧಾನ್ಯತೆಗಳಿದ್ರೂ ಸಹ ಅದು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗಿತ್ತಾ? ಇಲ್ಲ. ಸುಪ್ರೀಂ ಕೋರ್ಟ್ ಅದೆಲ್ಲವನ್ನು ನೆನಪು ಮಾಡಿದೆ. ಅನಧಿಕೃತ ಮಸೀದಿಗಳು, ಮಜಾರೆಗಳೇನು ಅದೆಲ್ಲದರ ಮೇಲೆ ಬುಲ್ಡೋಜರ್ ಇಳಿಸಲಾಗುವುದು. ಯಾವಾಗ ಈ ಆದೇಶ ಬರ್ತಾ ಇದ್ದಂತೆ ಮೋದಿ ಮತ್ತು ಯೋಗಿ ಆಕ್ಟಿವ್ ಮೋಡ್ಗೆ ಬಂದಿದ್ದಾರೆ. ಆಲ್ರೆಡಿ ಕೆಲಸ ಶುರು ಮಾಡಿಯಾಗಿದೆ. ಅಕ್ರಮವಾಗಿ ಏನೆಲ್ಲ ಹೈವೇ ಸುತ್ತ ಒತ್ತುವರಿ ಮಾಡಿ ಕಟ್ಟಿಕೊಳ್ಳಲಾಗಿದೆ, ಎಲ್ಲದರ ಮೇಲೆ ಬುಲ್ಡೋಜರ್ ಹರಿತಾ ಇದೆ. ಸುಪ್ರೀಂ ಕೋರ್ಟ್ ತನ್ನ ಆರ್ಡರ್ ನಲ್ಲಿ ಸ್ಪಷ್ಟವಾಗಿ ಹೇಳದೇ ಇರಬಹುದು, ಹೈವೇ ಸುತ್ತಮುತ್ತ ಇರೋದೇ ಸಮಾಧಿಗಳು, ಸ್ಮಾರಕಗಳು ಮತ್ತು ಮಸೀದಿಗಳು. ರಾಜಮಾರ್ಗ ಅಪ್ಲಿಕೇಶನ್ ಅಂತ ಒಂದಿದೆ, ಅದರಲ್ಲಿ ನೀವು ಸಹ ಕಂಪ್ಲೇಂಟ್ ನ ರೈಸ್ ಮಾಡಬಹುದು. ಈಗ ಬಂದಿರೋ ಅಪ್ಡೇಟ್ಸ್ ಗಳ ಪ್ರಕಾರ ಸುಪ್ರೀಂ ಕೋರ್ಟ್ ಈಗಾಗಲೇ ನ್ಯಾಷನಲ್ ಹೈವೇಯ ಸೆಕ್ರೆಟರಿಗಳಿಗೆ ಡೈರೆಕ್ಟ್ ಆಗಿ ಆದೇಶ ಕೊಟ್ಟಿದೆ. ಸ್ಟ್ರಿಕ್ಟ್ ಆಗಿ ಇದನ್ನ ಜಾರಿ ಮಾಡೋದಕ್ಕೆ ಡೈರೆಕ್ಷನ್ ಸುಪ್ರೀಂ ಕೋರ್ಟ್ ಇಂದ ಬಂದಿದೆ. ರಾಜಮಾರ್ಗ ಅಪ್ಲಿಕೇಶನ್ ನ ಎಲ್ಲ ಕಡೆ ಡಿಸ್ಪ್ಲೇ ಮಾಡಬೇಕು, ಇಲ್ಲೀಗಲ್ ಆಗಿ ಕಟ್ಟಿರುವ ಸಮಾಧಿ ಮಸೀದಿಗಳನ್ನ ಡೆಸ್ಟ್ರಾಯ್ ಮಾಡಬೇಕು ಅಂತ. ಅದಕ್ಕೆ ಮಂದಿರ ಮತ್ತು ಚರ್ಚ್ಗಳು ಹೊರತಾಗಿಲ್ಲ. ಆದ್ರೆ ನಾವು ಗಮನಿಸಬೇಕಾದ ವಿಚಾರ, ಮಂದಿರಗಳಿಗೆ ಏನಾದ್ರೂ ನೋಟಿಸ್ ಬಂದ ತಕ್ಷಣ ತುರ್ತಾಗಿ ಆಕ್ಷನ್ ಆಗ್ಬಿಡುತ್ತೆ, ಕ್ಲಿಯರ್ ಮಾಡಲಾಗುತ್ತೆ. ಆದರೆ ಮಸೀದೆ, ಮಜಾರೆಗಳ ವಿಚಾರ ಬಂದಾಗ ಹಿಂಗಾಗುತ್ತಾ? ಮಾಡಿರೋದೇ ಅಕ್ರಮ ಅತಿಕ್ರಮಣ, ಅದರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ. ನಮ್ಮ ಹಿಂದೂಗಳು ದೇಶದ ಆಸ್ತಿನ ನಮ್ಮ ಆಸ್ತಿ ಅಂತಾನೆ ಭಾವಿಸ್ತಾರೆ. ಭಾರತಾಂಬೆ ನಮ್ಮ ತಾಯಿ ಅಂತಾನೆ ಕಾಣ್ತಾರೆ. ಕಾನೂನಿನ ಕೆಳಗೆ ಯಾವುದೇ ಇನ್ಸ್ಟ್ರಕ್ಷನ್ಸ್ ನ, ಅದು ಕೇಂದ್ರ ಸರ್ಕಾರನೇ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಕೊಟ್ರೆ ಅದನ್ನ ಪಾಲಿಸ್ತಾರೆ. ಆದ್ರೆ ಸಮಸ್ಯೆ ಎಲ್ಲಾಗುತ್ತೆ? ಮದರಸ, ಮಸೀದಿ, ಮಜಾರೆಗಳ ವಿಚಾರದಲ್ಲಿ. ಯಾಕಂದ್ರೆ ಅವರು ಭಾವಿಸೋದು ಇಡೀ ಪ್ರಪಂಚನೇ ಅಲ್ಲಾಗೆ ಸೇರಿತ್ತು. ಯೋಗಿ ಅವರಂತೂ ಈ ಹಿಂದಿನಿಂದಲೇ ಅಕ್ರಮವಾಗಿ ನಿರ್ಮಿಸಿರುವ ಮಸೀದಿ, ಮದರಸ ಏನೇ ಇರ್ಬೋದು ಅವುಗಳ ಮೇಲೆ ದೊಡ್ಡ ಮಟ್ಟದ ಆಂದೋಲನನೇ ಶುರು ಮಾಡಿದ್ದಾರೆ. ನೇಪಾಳ ಗಡಿನಲ್ಲಿ ಯಾವೆಲ್ಲ ಅಕ್ರಮ ಮಸೀದಿ, ಮದರಾಸಗಳಿದ್ವೋ ಅವೆಲ್ಲವನ್ನ ಬುಲ್ಡೋಜರ್ ಮಾಡಿ ಧರಾಶಾಹಿ ಮಾಡಿದ್ದಾರೆ ಯೋಗಿ. ಇನ್ನ ಸರ್ಕಾರಿ ಜಮೀನುಗಳ ವಿಚಾರ ಬರುತ್ತೆ. ಈ ಹಿಂದೆನೆ ಸುಪ್ರೀಂ ಕೋರ್ಟ್ ನ ಆದೇಶನೇ ಇದೆ, ಯಾರಾದ್ರೂ ಇಲ್ಲೀಗಲ್ ಆಗಿ ಸರ್ಕಾರದ ಜಮೀನುಗಳನ್ನು ಒತ್ತುವರಿ ಮಾಡ್ಕೊಂಡಿದ್ರೆ ಮುಲಾಜಿಲ್ದೆ ತೆರವುಗೊಳಿಸಬೇಕು. ಅದು ಮಸೀದಿನೇ ಆಗಿರ್ಬೋದು, ಮಂದಿರ, ಚರ್ಚೆ ಆಗಿರಬಹುದು. ಯಾವುದೇ ರೀತಿಯ ಅತಿಕ್ರಮಣಗಳನ್ನ ಸರ್ಕಾರಿ ಜಮೀನಿನ ಮೇಲೆ ಸಹಿಸೋದಿಲ್ಲ. ಯಾವುದೇ ಎಕ್ಸೆಪ್ಷನ್ ಗಳು ಇಲ್ಲ. ಮಾರ್ಕ್ ಮಾಡಿ ಇದನ್ನ. ಸರ್ಕಾರಿ ಜಮೀನಿನ ಮೇಲೆ ಯಾರಾದ್ರೂ ಅತಿಕ್ರಮಣ ಮಾಡಿದ್ರೆ ಒಂದೇ ಒಂದು ನೋಟಿಸ್ ಸರ್ವ್ ಮಾಡಿ ಅದನ್ನ ತೆರವುಗೊಳಿಸಬಹುದು. ಇದನ್ನ ಸುಪ್ರೀಂ ಕೋರ್ಟ್ ಹೇಳಿರೋದು, ಈ ಹಿಂದೆನೆ ಹೇಳಿತ್ತು. ಆದ್ರೆ ಅದನ್ನ ಪಾಲನೆ ಮಾಡೋದಕ್ಕೆ ಎಲ್ಲ ರಾಜ್ಯಗಳಲ್ಲೂ ಯೋಗಿ ಅಂತವ್ರಿಲ್ಲ. ಈಗ ಒಂದೊಂದೇ ರಾಜ್ಯಗಳು ಯೋಗಿ ಅವರ ಹಾದಿಯನ್ನೇ ತುಳಿತಾ ಇದ್ದಾವೆ. ಗುಜರಾತ್ ಅನ್ನೇ ನೋಡಿ, ಸುಮಾರು 50ಕ್ಕೂ ಹೆಚ್ಚು ಜೆಸಿಬಿಗಳನ್ನು ತಂದು ಅಕ್ರಮ ಬಾಂಗ್ಲಾ ವಲಸಿಗರ ನಿವಾಸಗಳನ್ನ ಕುಟ್ಟಿ ಕೆಡವಲಾಯಿತು. ಇದು ದೇಶದಲ್ಲಿ ಅತಿ ದೊಡ್ಡ ಅತಿಕ್ರಮಣ ತೆರವು ಕಾರ್ಯಾಚರಣೆ ಗುಜರಾತ್ ಅಲ್ಲಿ ಮಾಡಿದ್ದು. ಸುಮಾರು 8,000 ಮನೆಗಳನ್ನ ಅಹಮದಾಬಾದ್ ನಗರದಲ್ಲಿ ತೆರವುಗೊಳಿಸಿರುವುದು. ಇವುಗಳಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶಿಗರದ್ದೇ ಜಾಸ್ತಿ ಇರೋದು. ಈಗ ತೂಗತ್ತಿ ಮತ್ತೊಬ್ಬರ ಮೇಲೆ ತೂಗ್ತಾ ಇದೆ. ಯಾರೆಲ್ಲ ಅವರನ್ನ ಭಾರತದಲ್ಲಿ ಬಂದು ನೆಲೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದು ಆಧಾರ್ ಕಾರ್ಡ್ ಇರ್ಬೋದು, ವೋಟರ್ ಐಡಿ ಮಾಡಿಸಿಕೊಟ್ಟಿರೋದಿರ್ಬೋದು, ರೇಷನ್ ಕಾರ್ಡ್ ಮಾಡಿಸಿರೋದಿರ್ಬೋದು, ಮನೆ ಕಟ್ಟೋದಕ್ಕೆ ನೆರವು ಕೊಟ್ಟಿರೋದಿರ್ಬೋದು, ಇದೆಲ್ಲದರ ತನಿಖೆ ಆಗುತ್ತೆ. ಈಗ 8,000 ಮನೆಗಳನ್ನ ಧ್ವಂಸ ಮಾಡಿರೋದು ಅಂದ್ರೆ ಹತ್ತತ್ರ 1 ಲಕ್ಷ ಬಾಂಗ್ಲಾದೇಶಿ ಅಕ್ರಮ ವಲಸಿಗರನ್ನ ಕಿಕ್ಔಟ್ ಮಾಡಿರೋದು ಗುಜರಾತ್ ಇಂದ. ಅಕ್ರಮವಾಗಿರುವ ಎಲ್ಲರನ್ನ ಗುಜರಾತ್ ಇಂದ ಹೊರದಬ್ಬುವ ಕಾರ್ಯಾಚರಣೆ ಭರ್ಜರಿಯಾಗಿ ನಡೀತಾ ಇದೆ. ಅದರಲ್ಲೂ ಪಹಲ್ಗಾಮ್ ನಂತಹ ಘಟನೆಯಾದ ನಂತರ ಬಿಜೆಪಿ ಆಳ್ವಿಕೆ ರಾಜ್ಯಗಳಲ್ಲಿ ಇದು ಮತ್ತಷ್ಟು ವೇಗ ಪಡೆದಿದೆ. ವರದಿಗಳ ಪ್ರಕಾರ ಸುಮಾರು 1,000 ರಿಂದ 2,000 ಬಾಂಗ್ಲಾದೇಶಿ ಅಕ್ರಮ ವಲಸಿಗರನ್ನ ಪ್ರತಿದಿನ ಹೊರದಬ್ಬಲಾಗ್ತಾ ಇದೆ. ಎಷ್ಟು ದೊಡ್ಡ ಆಘಾತ ನೋಡಿ ಇದು ನಮ್ಮ ಇಂಟರ್ನಲ್ ಸೆಕ್ಯೂರಿಟಿಗೆ. ಇದೇ ವೇಗದಲ್ಲಿ ಕಾರ್ಯಾಚರಣೆ ನಡೆದ್ರೂ ಇನ್ನೂ 10-20 ವರ್ಷ ಬೇಕು ಅಕ್ರಮ ಎಲ್ಲ ಬಾಂಗ್ಲಾದೇಶಿಗರನ್ನ ಹೊರ ಹಾಕೋದಿಕ್ಕೆ. ಇವರನ್ನೆಲ್ಲ ಮಾಸ್ ಡಿಪೋರ್ಟೇಷನ್ ಮಾಡ್ಬೇಕಾಗತ್ತೆ. ಕನಿಷ್ಠ 2 ಕೋಟಿ ಬಾಂಗ್ಲಾದೇಶಿಗರಿದ್ದಾರೆ ಭಾರತದಲ್ಲಿ. ಮೊದಲು ಅವರೆಲ್ಲರನ್ನ ಗುರುತಿಸುವ ಕೆಲಸ ಆಗಬೇಕಾಗಿದೆ. ಆಧಾರ್ ಕಾರ್ಡ್ ಅನ್ನ ವಶಪಡಿಸಿಕೊಳ್ಳಬೇಕು. ವೋಟ್ ಹಾಕೋ ಅಧಿಕಾರ ಸಹ ಸಿಕ್ಕಿದೆ ಅವರಿಗೆ, ಫಸ್ಟ್ ಅದನ್ನ ಕಿತ್ತುಕೊಳ್ಳಬೇಕು. ನಾನೇ ಈ ಹಿಂದೆ ನಿಮಗೆ ಹೊಸ ಸಿಟಿಜನ್ಶಿಪ್ ಆಕ್ಟ್ ಬಗ್ಗೆ ಒಂದು ಸಂಚಿಕೆ ಮಾಡಿ ಹೇಳಿದ್ದೆ. ಈ ಹಿಂದೆಲ್ಲ ಏನಾಗ್ತಾ ಇತ್ತು, ಆ ಆಕ್ಟ್ ಬರೋದಕ್ಕೂ ಮುಂಚೆ ಸಮಸ್ಯೆ ಇದ್ದಿದ್ದೆ ಇಲ್ಲಿ. ಅಕ್ರಮ ವಲಸಿಗರನ್ನ ನಾವು ಅಕ್ರಮವಾಗಿ ಬಂದಿಲ್ಲ, ಭಾರತೀಯರು ಅಂತ ಪ್ರೂವ್ ಮಾಡುವ ಬರ್ಡನ್ ಆಫ್ ಪ್ರೂಫ್ ಸರ್ಕಾರದ ಮೇಲಿತ್ತು.
ಸರ್ಕಾರನೇ ಅವರು ಭಾರತದವರಲ್ಲ, ಅಕ್ರಮವಾಗಿ ಭಾರತದಲ್ಲಿ ನೆಲೆಸಿರುವ ಅಕ್ರಮ ವಲಸಿಗರು ಅಂತ ಪ್ರೂವ್ ಮಾಡ್ಬೇಕಾಗಿತ್ತು. ಯಾವಾಗ ಹೊಸ ಅಮೆಂಡ್ಮೆಂಟ್ ಬಂತು ಸಿಟಿಜನ್ಶಿಪ್ ಆಕ್ಟ್ಗೆ, ಅದರಲ್ಲಿ ಆಡ್ ಮಾಡಿರೋದು ಬರ್ಡನ್ ಆಫ್ ಪ್ರೂಫ್. ನೀವು ಅಕ್ರಮವಾಗಿ ನೆಲೆಸಿಲ್ಲ, ಭಾರತದವರೇ ಅಂತ ಪ್ರೂವ್ ಮಾಡುವ ಜವಾಬ್ದಾರಿಯನ್ನ ಅಕ್ರಮ ವಲಸಿಗರ ತಲೆಗೆ ಕಟ್ಟಲಾಗಿದೆ. ಏನ್ ಕರ್ಮ ನೋಡಿ, ನಮ್ಮ ಸರ್ಕಾರ ತನ್ನ ಸರ್ಕಾರಿ ಖಜಾನೆಯಿಂದ ದುಡ್ಡು ಖರ್ಚು ಮಾಡಿ ಇವರು ನಮ್ಮ ದೇಶದವರ ಅಲ್ಲವಾ ಅಂತ ತನಿಖೆ ಮಾಡಬೇಕು, ಅದನ್ನ ಸಾಬೀತು ಸಹ ಮಾಡಬೇಕು. ಅಂದ್ರೆ ಈ ಎಲ್ಲ ಲೂಪ್ ಹೋಲ್ಸ್ ಗಳನ್ನ ಅವರು ಬಳಸಿಕೊಂಡು ರಾಜಾರೋಷವಾಗಿ ಭಾರತದಲ್ಲೇ ಮುಂದುವರಿತಾ ಇದ್ರು, ನೆಲೆಸ್ತಾ ಇದ್ದಾರೆ. ಸಿಟಿಜನ್ಶಿಪ್ ಬಿಲ್ ಗೆ ಅಮೆಂಡ್ಮೆಂಟ್ ಮಾಡಿರೋದು ಬ್ರಹ್ಮಾಸ್ತ್ರ. ಸುಪ್ರೀಂ ಕೋರ್ಟ್ ಸಹ ಈಗ ಹೈವೇ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಅತಿಕ್ರಮಣಗಳನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಮತ್ತೊಂದು ಬ್ರಹ್ಮಾಸ್ತ್ರನ ಮೋದಿ ಯೋಗಿ ಕೈಗೆ ಕೊಟ್ಟಿದೆ. ಇಲ್ಲೆಲ್ಲ ಬರೋದು ಸಾಕಷ್ಟು ಸಮಾಧಿ ಮಸೀದಿಗಳೇ ಅಂತ ಸಪರೇಟ್ ಆಗಿ ಹೇಳುವ ಅವಶ್ಯಕತೆ ಇಲ್ಲ. ಗುಜರಾತ್ ಅಲ್ಲಿ ಆಗಿರ್ತಕ್ಕಂತಹ ಕೆಲಸ ಎಲ್ಲ ರಾಜ್ಯಗಳಲ್ಲೂ ಆಗಬೇಕಾಗಿದೆ. ಫಸ್ಟ್ ಅವರ ಬಳಿ ಇರ್ತಕ್ಕಂತಹ ಅಕ್ರಮ ವೋಟರ್ ಕಾರ್ಡ್ ನ ಜಪ್ತಿ ಮಾಡಬೇಕು. ಇದೇ ಜನ ನೋಡಿ ಅತಿಕ್ರಮಣಗಳನ್ನ ಮಾಡೋದು, ಅಕ್ರಮ ವಸತಿಗಳನ್ನು ಕಟ್ಟಿಕೊಂಡು ಜಾಂಡ ಹೂಡ್ತಾರೆ, ಸರ್ಕಾರಿ ಜಮೀನುಗಳ ಮೇಲೆ ಅತಿಕ್ರಮಣ ಮಾಡ್ಕೊಂಡಿರ್ತಾರೆ, ಹೈವೇ ಸುತ್ತಮುತ್ತ ಅತಿಕ್ರಮಣ ಮಾಡ್ಕೊಂಡಿರ್ತಾರೆ, ರಸ್ತೆಗಳನ್ನು ಬಿಟ್ಟಿರೋದಿಲ್ಲ. ಅತಿಕ್ರಮಣ ಅತಿ ಹೆಚ್ಚಿರೋದು ಜಾರ್ಖಂಡ್ ರಾಜ್ಯದಲ್ಲಿ. ವೆಸ್ಟ್ ಬೆಂಗಾಲ್ ಜೊತೆಗೆ ಏನು ಬಾರ್ಡರ್ ಶೇರ್ ಆಗುತ್ತೆ, ಅಲ್ಲಿಯ 3-4 ಜಿಲ್ಲೆಗಳ ಡೆಮೋಗ್ರಫಿನೇ ಚೇಂಜ್ ಆಗೋಗಿದೆ. ಅದಕ್ಕೆ ಕಾರಣ ಅಕ್ರಮ ಬಾಂಗ್ಲಾ ವಲಸಿಗರು. ಅಲ್ಲಿರ್ತಕ್ಕಂಥದ್ದು ಸೊರೇನ್ ಸರ್ಕಾರ, ಇಂಡಿ ಮೈತ್ರಿಕೂಟದ ಒಂದು ಅಂಗಪಕ್ಷ, ಬಹುದೊಡ್ಡ ವೋಟ್ ಬ್ಯಾಂಕ್ ಅವ್ರದ್ದು. ಯಾವುದೇ ಕಾರಣಕ್ಕೂ ಅಕ್ರಮ ವಲಸಿಗರ ಮೇಲೆ ಕ್ರಮ ಕೈಗೊಳ್ಳಲ್ಲ. ಮೊನ್ನೆ ಒಬ್ಬ ಆದಿವಾಸಿ ಹುಡುಗಿಯ ಮೇಲೆ ಅತ್ಯಾಚಾರ ಆಯ್ತು, ಅದನ್ನ ಮಾಡಿದ್ಯಾರು? ಅಕ್ರಮ ವಲಸಿಗ. ಅವನನ್ನ ಹಿಡಿದು ಒಡೆದಾಕಿದಾಗ ಆತನ ಪರವಾಗಿ ನಿಂತಿದ್ದು ಇದೇ ಎಕೋಸಿಸ್ಟಮ್ ನೋಡಿ. ಅತ್ಯಾಚಾರ ಮಾಡಿದವನಿಗೆ ಕಂಪನ್ಸೇಷನ್ ಕೊಟ್ರು, ಅವರಿಗೆ ನೌಕರಿ ಸಹ ಕೊಟ್ರು ನೋಡಿ. ಇದು ನೋಡಿ ಎಕೋಸಿಸ್ಟಮ್ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ, ಅಪಾಯ ಯಾವ ಮಟ್ಟಕ್ಕೆ ತಲುಪಿದೆ ಯೋಚನೆ ಮಾಡಿ. ಪೆಹಲ್ಗಾಮ್ ಘಟನೆಯ ನಂತರ ಏನಾಗ್ತಾ ಇದೆ, ಪ್ರತಿಪಕ್ಷಗಳು ಭಾರತದ ಪರ ನಿಲ್ಲುವ ಬದಲು ಪಾಕಿಸ್ತಾನದ ಲ್ಯಾಂಗ್ವೇಜ್ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಬಿಜೆಪಿಯೇತರ ರಾಜ್ಯಗಳಲ್ಲಿ ಜನರನ್ನು ಎತ್ತಿ ಕಟ್ಟುವ ಕೆಲಸಗಳಾಗ್ತಾ ಇದೆ. ಅದು ಭಾಷಾ ವಿಚಾರದಲ್ಲೇ ಇರಬಹುದು, ಜಾತಿ ಜನಗಣತಿಯನ್ನ ಮಾಡ್ತೀವಿ ಅಂತ ಹಿಂದೂಗಳನ್ನ ಒಡೆಯುವ ತಂತ್ರ ನಡೀತಾ ಇದೆ. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಕಾರ್ಯಾಚರಣೆಗಳು ನಡೀತಾ ಇರೋದು ಕೇವಲ ಬಿಜೆಪಿ ಆಳ್ವಿಕೆ ಇರತಕ್ಕಂತಹ ರಾಜ್ಯಗಳಲ್ಲಿ ಮಾತ್ರ. ಸದ್ಯ ಲೇಟ್ ಆಗಾದ್ರೂ ಲೇಟೆಸ್ಟ್ ಆಗಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ, ಅಟ್ಲೀಸ್ಟ್ ಹೈವೇ ಸುತ್ತಮುತ್ತ ಇರ್ತಕ್ಕಂತಹ ಅಕ್ರಮ ಅತಿಕ್ರಮಣಗಳನ್ನ ತೆರವು ಮಾಡಿ ಅಂತ. ಈಗ ರಾಜ್ಯ ಸರ್ಕಾರಗಳು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪವರ್ ನ ಈಗ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ. 3 ತಿಂಗಳು ಡೆಡ್ ಲೈನ್ ಕೊಟ್ಟು ಹೇಳಿರೋದು ಸುಪ್ರೀಂ ಕೋರ್ಟ್, ಈ ಕ್ರಮ ಆಗ್ಲೇಬೇಕು ಅಂತ. ಯಾಕಂದ್ರೆ ಇದು ನ್ಯಾಷನಲ್ ಸೆಕ್ಯೂರಿಟಿಗೆ ದೊಡ್ಡ ಥ್ರೆಟ್. ಹೈವೇ ಅಕ್ಕಪಕ್ಕದ ಅತಿಕ್ರಮಣಗಳ ವಿಚಾರಕ್ಕೆ ಬಂದಾಗ ಅಲ್ಲಿ ವಕ್ಫ್ ಬೈ ಯೂಸರ್ ಕೆಲಸ ಮಾಡಲ್ಲ. ಅವ್ರು ಹೇಳ್ಬೋದು, ನಾವು ಈ ಹಿಂದಿನಿಂದಲೂ ನಮ್ಮ ಧಾರ್ಮಿಕ ಕಾರ್ಯಗಳಿಗೆ ಆ ಸ್ಥಳವನ್ನ ಬಳಸ್ತಾ ಇದ್ದೀವಿ ಅಂತ. ಆದ್ರೆ ಹೈವೇ ಅತಿಕ್ರಮಣದ ವಿಚಾರದಲ್ಲಿ ಇದು ವರ್ಕೌಟ್ ಆಗಲ್ಲ. ಅವರಿಗೆ ಬುಲ್ಡೋಜರ್ ಹತ್ತಿಸುವ ಎಲ್ಲ ಆಪ್ಷನ್ ಗಳನ್ನ ಕೇಂದ್ರ ಸರ್ಕಾರ ಓಪನ್ ಆಗಿ ಇಟ್ಕೊಂಡಿದೆ. ನಾಗರಿಕರಾದ ನಮ್ಮದೂ ಸಹ ಕೆಲವು ಕರ್ತವ್ಯಗಳಿದಾವೆ. ರಾಜಮಾರ್ಗ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ಹೈವೇ ಅಕ್ಕಪಕ್ಕ ಏನಾದ್ರೂ ಅತಿಕ್ರಮಣಗಳು ಕಂಡ್ರೆ ಫೋಟೋ ತೆಗೆದು ಅಪ್ಲೋಡ್ ಮಾಡಿ. ಸುಪ್ರೀಂ ಕೋರ್ಟ್ ಹೇಳಿದೆ, ಸರ್ಕಾರ ಏನಾದ್ರೂ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಅತಿಕ್ರಮಣಗಳನ್ನ ಹೇಗೆ ತೆರವುಗೊಳಿಸಬೇಕು ಅಂತ ನಮಗೆ ಗೊತ್ತಿದೆ ಅಂತ. ಇದರ ಅನುಕೂಲಗಳನ್ನ ಸಾಮಾನ್ಯ ಜನರು ಪಡಿಬೇಕು. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ನಮಸ್ಕಾರ.